ಸಹೋದರರಿಗೆ ಎಲ್ಲ ಅಧ್ಯಕ್ಷರಿಗೆ ಮಹಿಳಾ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಈಗಾಗಲೇ ನಮ್ಮ ನಾಗೇಶ್ ಮೇಡಮ್ ಅವರು ಹೇಳಿದಂಗೆ ನಮ್ಮ ಮುಂದರಿಗೆ ಹೆಮ್ಮೆ ಕನ್ನಡತಿ ಅವರು ಈ ಚೋಳಮಂಡಲ ಫೈನಾನ್ಸ್ ವತಿಯಿಂದ ಆರ್ಥಿಕವಾಗಿ ಸಬಲರಾಗಬೇಕು ಒಂದು ಲೋನ್ಗೆ ಎತ್ತಿರ್ತಾರೆ. ಆ ಲೋನ್ ಮುಖಾಂತರ ವ್ಯಾಲ್ಯೂಯೇಷನ್ ಪ್ರಕಾರ ಅವ್ರ ಆರ್ಥಿಕ ಅರ್ಜಿಯನ್ನು ಕೊಟ್ಟು ಸುಮಾರು 20,50,000 ಲೋನ್ ಪಡೆಯೋಕೆ ಅವರು ಬೇಡಿಕೆ ಇಟ್ಟಿರ್ತಾರೆ. ಅದರಿಂದ ಅವರು ಕೂಡ ಕೊಡ್ತೀವಿ ಅಂತಂದು ಇವ್ರ ಹತ್ರ ಸಂಬಂಧಪಟ್ಟಂತ ಕಾಗದ ಪತ್ರದ ಮೂಲಕ 20,50,000 ಇವರ ಹಾಗೆ ಖರೀದಿ ಪತ್ರ ಡಿಡಿ ಹಾಗೂ ಇವರ ಒಂದು ಚೆಕ್ಗಳು ಒಂದು 6 ಚೆಕ್ಕು ನಮಗೆ ಸಂಬಂಧಪಟ್ಟ ದಾಖಲೆಗಳನ್ನು ತೆಗೆದುಕೊಂಡು ಲೋನ್ ಸ್ಯಾಂಕ್ಷನ್ ಮಾಡ್ತೀವಂತ ಹೇಳಿ ಒಂದು ಮಹಿಳಾ ಘಟಕದ ಮುಂಚೂಣಿಯಲ್ಲಿರುವಂಥ ಕಾರ್ಮಿಕದ ಸಂಘಟನೆಯ ಅಧ್ಯಕ್ಷರಿಗೆ ಈ ರೀತಿ ಒಳಗ ಅನ್ಯಾಯ, ಧೋರಣೆ, ಮೋಸ, ವಂಚನೆ ಈ ಚೋಳಮಂಡಲ ಕಂಪ್ನಿಯವರು ಮಾಡ್ತಾ ಇದಾರೆ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಇವತ್ತು ನೋವಿನ ಸಂಗತಿ. ಯಾಕಂದ್ರೆ ಇವರಿಂದನೇ ಇವರ ಅಭಿಮಾನಿಗಳಾಗಿರ್ಬೋದು, ಇವ್ರ ಸದಸ್ಯರಾಗಿರ್ಬೋದು, ಸಂಘಟನೆ ಎಲ್ಲ ಸದಸ್ಯರು ಕೂಡ ಈ ಚೋಳಮಂಡಲಂ ಕಂಪ್ನಿ ಒಳಗ ಸಾಲ ಏನಾದ್ರು ಪಡೆಯಕ್ಕೆ ಹೋದ್ರೆ ಅವ್ರೆಷ್ಟು ಆರ್ಥಿಕ ಕಳ್ಕೊಂಡು ಬೀದಿ ಬರುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ರು. ಅವರು ಇಬ್ರು ಹಾಲೇಶನ್ ಅವರು ಮತ್ತು ಇನ್ನೊಬ್ಬ ಬ್ಯಾಂಕ್ ಸಿಬ್ಬಂದಿ ಸುಭಾಷ್ ಇವರಿಬ್ರು ಏನ್ ಮಾಡ್ತಾರೆ, ಬೆಳಿಗ್ಗೆ ನಾವು 12 ಗಂಟೆಗೆ ಕೂತೀವಿ. 12 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಕುಕ್ಕಡಿ ಹೋಗ್ಬಂದ ಈಗ ಬಗೆಹರಿಸ್ತಾರ, ಈಗ ಬರೀತಾರೆ, ಅವ್ರು ಏನು ಬಗೆಹರಿಸಲಿಲ್ಲ. ಆಮೇಲೆ ಅವ್ರಿಬ್ರು ಪರಾರಿ ಆಗ್ಬಿಟ್ರು. ಆಮೇಲೆ ಮತ್ತೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯನ್ನು ಸಂಪರ್ಕಿಸಿದ್ದಾರೆ. ಅದರಲ್ಲಿ ಒಬ್ಬ ಶಶಿಧರನ ಹುಡುಗ, ಇನ್ನೊಬ್ಬ ಅವ್ರ ಬಕಿರೀಶನ ಹುಡುಗ ಏನ್ ಮಾಡಿದ, ಮೇಲ್ ಹಾಕಿ ತಕ್ಷಣನೇ 3ನೇ ತಾರೀಕಿನ ದಿನ ಹೊಸದು ಒಂದು ಎನ್ಒಸಿ ಕೊಡ್ತಾರೆ. ಹೊಸದು ಇದು ಒರಿಜಿನಲ್, ಇದು ಡೂಪ್ಲಿಕೇಟು ಅಂತೇಳಿ ಇವಲ್ಲಿ ನಮ್ಮಲ್ಲಿ ಅದು ಎರಡೋ ಇದೆ, ಲಭ್ಯ ಇದೆ. ಇದನ್ನೇನ್ ಮಾಡ್ತಾರೆ ಕೊಡ್ತಾರೆ. ಇದು ಒಂದು 3ನೇ ತಾರೀಕಿಗೆ ಕೊಟ್ಟಿರೋದು, ಇದು ಒಂದು 17ನೇ ತಾರೀಕು ಕೊಟ್ಟಿರೋದು ಡೂಪ್ಲಿಕೇಟು, ಇದು 3ನೇ ತಾರೀಕಿಗೆ ಒರಿಜಿನಲ್. ಇನ್ನು 4 ದಿನದೊಳಗೆ ನಿಮ್ಮ ಪೇಪರ್ಸ್ ಬರ್ತಾವು, ನಿಮ್ಮ ಅಮೌಂಟ್ ರಿಫಂಡ್ ಆಗುತ್ತೆ ಅಂತೇಳಿ ಸಮಾಧಾನಕ್ಕೋಸ್ಕರ ಅವ್ರು ಹೇಳ್ತಾರೆ. ನಾವು ಇದೆಲ್ಲ ನೋಡಿಬಿಟ್ಟು ಇದೊಂದು ಏನೋ ಒಂದು ಫ್ರಾಡ್ ಆಗೈತಿ ಅಂತೇಳಿ ಗದಗದಲ್ಲಿ ಇರ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟ ಒಂದು ಏರಿಯಾ ಅಂದ್ರೆ ಬೆಟಗೇರಿ ಬಡಾವಣೆ ಪೊಲೀಸ್ ಸ್ಟೇಷನ್ ರಾಜೀವ್ ಗಾಂಧಿ ನಗರದಾಗ ಹೋಗಿ ನಾವು ಇದೊಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಕ್ಕೆ ಹೋಗ್ತೀವಿ. ರಿಜಿಸ್ಟರ್ ಮಾಡಿನೂ ಆಗಿದ್ವಿ. ಇದಕ್ಕೆ ಈಗ ತಕ್ಕ ಪಾಠ ಅವ್ರಿಗೆ ಕಲಿಸ್ಬೇಕು. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಉಗ್ರವಾಗಿ ಇದು ಸರಿಪಡಿಸಿಲ್ಲ ಅನ್ನೋ ದೊಡ್ಡದಾಗಿ ಹೋರಾಟ ಮಾಡ್ತೀವಿ. ನಮ್ಮ ರೈತ ಸಂಘ ಆಗಿರ್ಬೋದು, ನಮ್ಮ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿರ್ಬೋದು, ನಮ್ಮ ಕನ್ನಡ ಪಟ ಅಧ್ಯಕ್ಷರಾಗಿರ್ಬೋದು, ಇನ್ನೂ ಮುಂತಾದ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಘಟನೆಗಳು ಒಕ್ಕಟ್ಟಾಗಿ ಇವ್ರು ಹಿಂದಿರ್ತೀವಿ, ನಿಮ್ಮ ಬೆನ್ನ ಹಿಂದಿರ್ತೀವಿ. ನೀವು ಇದಕ್ಕೆ ಯಾವುದಕ್ಕೂ ಜಗ್ಗದೇನೆ, ಯಾವುದಕ್ಕೂ ಕುಂದು ಕೊರತೆಗಳು ಯಾವುದೋ ಬರಲಾರ್ದಾಗ ನಾವು ನಿಮ್ಮನ್ನು ಹಿಂದಿದ್ದು ನಿಮ್ಮನ್ನ ನಾವು ಗೆಲ್ಸ್ಕೊಂಡ್ಬರ್ತೀವಿ. ಈ ಒಂದು ನಮಸ್ತೆ, ನಾನು ನಾಗವೇಣಿ ಅಂತಂದು ನಾನು ಚೋಳ ಫೈನಾನ್ಸ್ನೊಳಗೆ ಲೋನ್ ಮಾಡಕ್ಕೆ ಹೋಗಿದ್ದೆ. ನನಗೆ ಮೋಸ ಮಾಡಿದ್ದಾರ. ಮೋಸ ಮಾಡಿದ್ದಕ್ಕೆ ನನಗೆ ಇವರೆಲ್ಲ ಸಂಘಟನೆದವರು ಆಗಿರ್ಬೋದು ಎಲ್ಲರೂ ಕೂಡಿ ನನಗೆ ನ್ಯಾಯ ಕೊಡಿಸ್ತಾರೆ. ನನಗೆ ಮೋಸ ಆಗೈತಿ. ನಾನು ಒರಿಜಿನಲ್ ಕಾಗದ ಪತ್ರವನ್ನು ಕೊಟ್ಟಿದ್ದೆ, ಅವರು ನಕಲಿ ಕಾಗದ ಪತ್ರವನ್ನು ಕೊಟ್ಟು ನನಗೆ ಮೋಸ ಮಾಡ್ಯಾರ. ಆಮೇಲೆ ಅಮೌಂಟ್ ಇಸ್ಕೊಲಾರ್ದೇನೆ ಅಮೌಂಟ್ ಇಸ್ಕೊಂಡಾರ ಅಂತಂದು ಹೇಳಿ EM ಕಟ್ ಮಾಡ್ಯಾರ. ಅವ್ರ ಬ್ಯಾಂಕಿಂದ 1 ರೂಪಾಯಿನೂ ನನ್ನ ಅಕೌಂಟಿಗೆ ಬಿದ್ದಿಲ್ಲ. ಇದಕ್ಕೋಸ್ಕರ ನಾನು ನಮ್ಮ ಸಂಘಟನೆದವರಿಗೆಲ್ಲ ಕೈ ಮುಗಿದು ಕೇಳ್ಕೊಂತೀನಿ, ನನ್ನ ನ್ಯಾಯ ಕೊಡಿಸ್ತೀನಿ ಅಂತ ಕೇಳ್ತಾ ಇದ್ದೀನಿ. ಹೊರಗೆ 10 ರೂಪಾಯಿ 20 ರೂಪಾಯಿ ಬಡ್ಡಿದಾರದ್ದು ದಂಧೆ ಕೂರದ್ದು ಅವ್ರದ್ದು ಹಾವಳಿ ಇತ್ತು. ಈಗ ಈ ಫೈನಾನ್ಸ್ ಎಂಬ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಇವ್ರದ್ದು ಕೂಡ ಈಗ ಹಾವಳಿ ಆಗೈತಿ. ಇದಕ್ಕೂ ಕೂಡ ಸರ್ಕಾರ ದಯವಿಟ್ಟು ಇದನ್ನ ಎಚ್ಚರಿಸಿ ದಯವಿಟ್ಟು ಇದಕ್ಕೊಂದು ಕಡಿಣ ಕೊಡಬೇಕು. ಯಾಕಂದ್ರೆ ಇವತ್ತು ಕೂಲಿ ನಾಲಿ ಮಾಡಿ ಏನೋ ಮನಿ ಕಟ್ಟಿಸ್ಬೇಕು, ಏನೋ ಒಂದು ಮಾಡ್ಬೇಕಂತಂದು ಹೇಳಿ ಇವರಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸಾಧ್ಯತೆ ಮಾಡಿದಾಗ ಇವ್ರು ಕೇಳೋದು 101 ಡಾಕ್ಯುಮೆಂಟ್ಸ್, ನಮಗ್ ಕೊಡೋದು 1 ಡಾಕ್ಯುಮೆಂಟ್ಸ್. ಅವರು ಅದ್ರಾಗ ಅವ್ರು ಹೇಳಿದಾಗ ನಾವು ಕೇಳಬೇಕಾಗತ್ತ. ನಮ್ಮ ಆಸ್ತಿ ಎಲ್ಲ ಅವ್ರಿಗೆ ಅಡ ಇಟ್ಟು ಅವ್ರು ಹೇಳಿದಾಗ ಪ್ರತಿಯೊಂದು EMI ಆಗಲಿ ಈ ತಿಂಗಳ ಇದೆ ಅಲ್ಲಿ ನಾವು 1 ತಿಂಗಳು ಏನಾರ ನಾವು ಮಿಸ್ ಮಾಡಿದ್ರೆ ಅದಕ್ಕೆ ಪೆನಲ್ಟಿ ಹಾಕ್ತಾರ. ಮತ್ತೆ ಆಮೇಲೆ ನಮ್ಮ ಸಿವಿಲ್ ಹಾಳು ಮಾಡ್ತಾರ. ಅವ್ರ ದುಡ್ಡಿಗೆ ಬೆಲೆ ಐತಿ, ನಮ್ಮ ದುಡ್ಡಿಗೆ ಬೆಲೆ ಇಲ್ಲ ಅಷ್ಟೇ ಹೇಳಿ. ಹಾಗಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ದಂಗ ನಾವು ಕೂಡ ಜೈವಿಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದವರು ಕೂಡ ಆ ಮಹಿಳೆಗೆ ನಾವು ಬೆಂಬಲವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಅವರಿಗೆ ನ್ಯಾಯ ಸಿಗ್ಲಿಲ್ಲಪ್ಪ ಅಂದ್ರೆ ಉಗ್ರ ಹೋರಾಟ ಕೂಡ ಮಾಡ್ತೀವಿ ಅಂತಂದು ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತವ್ರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು.